ನಗುವುದೋ ಅಳುವುದೋ ನೀವೇ ಹೇಳಿ, ನಗುವುದೋ ಅಳುವುದೋ ಈ ಜನರ ನಡುವೆ ನಾ ಹೇಗೆ ಬಾಳಲಿ. ಹಂಗಾಗೋಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ನನ್ನ ವಿಡಿಯೋಸ್ ಅಂತೂ ಕಷ್ಟಪಟ್ಟು ಮಾಡಿ 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 ಆಗ್ತಾನೆ ಇದ್ದೀನಿ, ನೋಡೋರೇ ಇಲ್ಲ. ನಗಬೇಕು ಅಳಬೇಕು ನಂಗಂತೂ ಒಂದು ಗೊತ್ತಾಗಲ್ಲ. ಮೊನ್ನೆ ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದ್ರು, ಸುಮ್ಮನೆ ನೀವು ಇದನ್ನ ಹೇಳೋದಕ್ಕೆ 1 ನಿಮಿಷ 2 ನಿಮಿಷ ವೇಸ್ಟ್ ಮಾಡ್ತೀರಾ, ಆ ಥರ ಮಾಡಬೇಡಿ ಅಂತ. ನಾನು ಇನ್ನೇನು ಮಾಡಲಿ ಹೇಳಿ, ಇನ್ನೇನು ಮಾಡಲಿ? ಎಲ್ಲ ವಾಚಿಂಗ್ ಅವರು ಮತ್ತು ಇದು ಸಬ್ಸ್ಕ್ರೈಬರು ವ್ಯೂವರ್ ಅದೆಲ್ಲ ಡೌನ್ ಆಗೋಗಿದೆ. ನಾನು ಏನು ಮಾಡಲಿ? ಹಂಗಾದ್ರೂ ರೈಸ್ ಆಗುತ್ತೆ ಅಂತ ಎಲ್ಲಿ ಇಲ್ದಿದ್ದ ಕಂಟೆಂಟ್ನು ತಲೆಯಲ್ಲಿ ಹಾಕೊಂಡು ವೀಡಿಯೋಸ್ ಮಾಡ್ತಾನೆ ಇದ್ದೀನಿ, ಆದರೂ ನೋಡೋದಿಲ್ಲ. ಇನ್ನೊಂದು ಖುಷಿ ವಿಷಯ ಏನು ಅಂತಂದರೆ, ನಾನು ನಗೋದೇ ತುಂಬ ಅಪರೂಪ. ನಮ್ಮ ಮನೆಯಲ್ಲೇ ನನ್ನ ಮಕ್ಕಳು ನಮ್ಮ ಹಸ್ಬೆಂಡ್ ಎಲ್ಲ ಹೇಳ್ತಿರ್ತಾರೆ, ಅಮ್ಮ ನೀನು ನಗೋದೇ ಇಲ್ಲ ಅಂತ. ಬಟ್ ಇವಾಗ ಪವಿತ್ರ ಸ್ಟೋರಿ ಮಾಡ್ತಿದ್ದೀನಲ್ಲ, ಕಿವಿಡಜ್ಜಿದು ಸ್ಟೋರಿ ಮಾಡುವಾಗ ನಾನೇ ಎಷ್ಟು ನಗ್ತೀನೋ ಆ ಅಜ್ಜಿ ಸ್ಟೋರಿ ಮಾಡುವಾಗ ಒಂದೊಂದು ಸತಿ ಡೈಲಾಗಲ್ಲೂ ನನಗೆ ನಗು ಜಾಸ್ತಿ ಬರ್ತಾಯಿದೆ. ಬಟ್ ನೋಡಿ ಸಪೋರ್ಟ್ ಮಾಡೋರಿದ್ರೆ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡ್ತೀನೇನೋ, ಬಟ್ ಸಪೋರ್ಟ್ ಇಲ್ಲ ನನಗೆ. ಕಿವಿಡಜ್ಜಿದೆ ಫುಲ್ ಕಾಮಿಡಿ. ನನಗೆ ನಕ್ಕು ಸಾಕಾಗ್ಬಿಡ್ತೈತೆ ಅಜ್ಜಿ ಡೈಲಾಗ್ ಹೇಳೋವಾಗ. ಓಕೆ, ಮತ್ತೆ ಕಮೆಂಟ್ ಮಾಡ್ತೀರಾ, ಸುಮ್ಮನೆ ಇದೆಲ್ಲ ಹೇಳಿ 2 ನಿಮಿಷ ಟೈಮ್ ವೇಸ್ಟ್ ಮಾಡ್ತೀರಾ ಅಂತ. ಓಕೆ ಬಾಯ್. ಅಲ್ಲ, ನಮ್ಮ ಗುಂದರಮ್ಮನ ಯಾವನೋರು ಇಲ್ಲೇ ತುತಂಡಿರೋಳ, ಇವಾಗ ಏನು ಇಲ್ಲಿ ತುತಣೋದೇ ಇಲ್ಲ, ಯಾಕ? ಹಾಂ, ಎತ್ತಳೆ ನಮ್ಮ ಗುಂದರಮ್ಮನ? ಲೇ ಲಮ್ಮ ಲಮ್ಮ ಲಮ್ಮ, ಯಾಕೆ ಲೇ ಲಮ್ಮ ಬೆಳೆ? ಗುಂದರಮ್ಮನ ಯಾವಾಳು ಈ ಬೆಂಚ್ ಮೇಲೆ ತುತಂಡಿತಾ ಇದ್ಲಲ್ಲ, ಇವಾಗ ಯಾಕೆ ತುತಣಲ್ಲ? ಎತ್ತಳೆ ಗುಂದರಮ್ಮನ? ಅಲ್ಲೇ ಎಲ್ಲ ನಾಶಿ ಕುತ್ಕೊಂಡವಳೇನ, ಯಾವಾಗಲೂ ಕುತ್ಕೊಂಡಿರೋಳ, ಅದೇನೋ ಈ ನಡುವೆ ಇಲ್ಲಿ ಕುತ್ಕೊಳ್ಳೋದೇ ಇಲ್ಲ. ತಡಿ ಬಿಡು, ನಾನು ಬೇಡ ಬಟ್ಟೆ ಹಾಕೊಂಡ್ಬೇಕು. ಬೇಡ ಬೇಡ ಬೇಡ, ಈ ಬಟ್ಟೆಗಳಿಗೆ ಲಕ್ಷಣವಾಗಿದ್ಯಾ, ಇದೇ ಬಟ್ಟೆಗಳೇ ಇರ್ಲಿ ಬಿಡು. ಅದ್ಯಾವುದೋ ಒಂದು ಇಳಕ್ಕಂತೀಯ ಜಿಬ್ಬ ಪೈಜಾಮ ಅಂತ. ಬೇಡ ಬೇಡ, ಅವೆಲ್ಲ ನಮ್ಕ ಲೈಕ್ ಇಲ್ಲ. ಸೀರೆ ಜಾಗಿಟಾಗೆ ಚೆನ್ನಾಗಿದ್ಯಾ ಬಿಡು, ಇದೇ ಇರ್ಲಿ. ತೆಣಾಯ್ತಮ್ಮ, ಅದು ತೆಣಾಯ್ತು ಬತ್ತೆ. ಬೇಡ, ನಿಮ್ಮ ಸಾವಿತ್ರಿ ಅತ್ತಿಗೆ ಅವ್ರ ಅಪ್ಪನ ಅಮ್ಮನ ಬಂದಿದ್ರೇನೆ? ಇಲ್ಲಮ್ಮ, ಮಾಮನ್ ಬಂದಿಲ್ಲ, ಅತ್ತೆ ಮಾತ್ರ ಬಂದಿಲ್ಲ. ಚಿಂತನಾ ಮೇಡಮ್ ಇಲ್ಲ, ಅವಳ ಕಡೆಗೆ ಬಿತ್ತಿಟ್ಟು ಬಂದಿದ್ದು ಸಾವಿತ್ರಿ ಅತ್ತಿಗೆನ. ಓಹೋ, ಕಾರಾಗ ಬಿಟ್ಟಿಟ್ಟು ಬಂದ್ರೇನು? ಕಾಡಾಗೆ ಬಿತ್ತಿಟ್ಟು ಬಂದಿದ್ದು. ಸರಮ್ಮ, ಆಯ್ತು, ನಾನು ಕೆಲಸದ ಓದ್ತೀನಿ. ಅಲ್ಲ, ನಮ್ಮ ದುಂದರಮ್ಮನ ಆ ಪಾಪನ ತಾತನ ಏನು ಅಜ್ಜನ ತುತಿಯಾಗಿ ಮಾತಾಡ್ತಾಳೆ. ಮಾತಾಡಲಿ ಬಿಡು ಪಾಪ, ಪಾಪನೂ ತಾತನಾಗ ಹೋಗೋಣ, ನಮ್ಮ ಗುಂದಡಮ್ಮನ ಅಜ್ಜ ಆಗೋವಲೆ, ಪರವಾಗಿಲ್ಲ ಮಾತಾಕಲಿ ಬಿಡು ಪಾಪ. ಇವಾಗ ನಮ್ಮ ತಾಳ್ತಿರಿ ಅತ್ತಿಗೆ ಏನು ಮಾತಾಡ್ಬೋದು? ಹಾಂ, ನಮ್ಮ ತಾಳ್ತಿರಿ ಅತ್ತಿಗೆ ಪಾಪನ ಹುಟ್ಟಿ ತತ್ನ ನಾನು ಓದಕ್ಕೆ ನೋಡಕ ಹೆಂಗಿತ್ತದ ಏನೋ ಚಿಕ್ಕ ಪಾಪನ. ಹೆಂಗಿತ್ತಣ ಚಿಕ್ಕಣ ಪಾಪನ, ಅವನು ತಿತ್ತಣ ಅವನು ತಿತ್ತಣ, ಹೇಳಿ ಗೊತ್ತು. ಬೇಗ ಉತ್ತಿಡ, ನಾನು ಹೋಯ್ತು ನೋಡ್ಕೊಂಡ್ ಬಂದ್ಬಿಡ್ತೀನಿ ಬಿಡಿನ. ಯಾಕಂಬ ಬಂದ್ಬಿಡ್ತೀನಿ ನಾನು ನಮ್ಮ ತಾಳ್ತಿರಿ ಅತ್ತಿಗೆ ತಿಂದ ಪಾಪಣ್ಣ. ಲೇ, ಏನೇ ಅದು ಒಬ್ಳೆ ಮಾತಾಡ್ಕೊಂತ ಇದೆಯಾ? ಲೇಲಮ್ಮ, ಅದೇ ನಮ್ಮ ತಾಳ್ತಿರಿ ಅತ್ತಿಕ ಪಾಪಣ್ಣ ಯಾವಾಗ ಹೋಗುತ್ತಾನೆ ಅಂತ ಕಾಯ್ತಾ ಇದ್ದೀನಿ. ನಾನು ಹೋಗಿ ನೋಡ್ಕೊಂಡ್ ಬರಕ್ಕ. ಯಾ ಟೈಮ್ ಆದ್ಮೇಲೆ ಒಂದು ಗಳಿಗೆ ಇರಲ್ಲ ಬಿಡು, ಹುಟ್ಟುತ್ತದೆ ಮಗುವ, ಅದೇನು ಯೋಚನೆ ಮಾಡ್ತೀಯಾ? ಹೋಗಿ ನಿಮ್ಮ ದೊಡ್ಡಮ್ಮ ಎತ್ತೋದ್ಲ ಹಂಗೆ ನೋಡ್ಕೊಂಡ್ ಹೋಗಿ. ಅಮ್ಮ, ತಾಳ್ತಿರಿ ಅತ್ತಿಗೆ ಪಾಪಣ್ಣ ಆದ್ಮೇಲೆ ನೀನು ಓದ್ತೀಯ? ಹೋಗಲ್ಲ. ಓದ್ತೀನಿ, ಅದಕ್ಕೆ ನಾನು ಹೋಗಲ್ಲ. ಅವ್ನು ನನ್ನ ಮೊಮ್ಮಗನ ಹುಟ್ಟೋದು, ನಾನ್ಯಾಕೆ ಹೋಗಲ್ಲ? ಮೊನ್ನೆ ಗೌಡ್ತಿಕ್ಕೆ ಅವ್ರ ಮನೆಗ ಬಾ, ತಾಳ್ತಿರಿ ಅತ್ತಿಗೆ ಕತ್ತೀಮಂತ ಮಾತಾಡ ಅಂದ್ರೆ ನೀನ್ ಬಡಿಲ್ಲ. ಅವ್ರ ಮನೆಗೆ ನಾನು ಏನಕ್ಕೆ ಬರ್ಲಿ? ಆಯಮ್ಮಂತ ನಂಗೆ ಏನೇ ಸಂಬಂಧ? ನಿಕ್ಕೇನು ಅರ್ಥ ಆಗಲ್ಲ. ಇವಾಗ ನಿಮ್ಮ ಗುಡ್ಡಗಡಮ್ಮ ನೋಡಲ್ಲ, ಆಯಮ್ಮನು ನಾನು, ಆಮೇಲೆ ನಿಮ್ಮ ಚಿಕ್ಕ ಗುಂಡು ಚಿಚ್ಚಿ ಅವಳೆಲ್ಲ, ಆಯಮ್ಮನು ಸರೋಜಿ ಅತ್ತಿಗೆ, ಇವರೆಲ್ಲ ನಾವೆಲ್ಲ ಒಂದು. ಆಯಮ್ಮನೇ ಬೇರೆಯವಳು, ಅವ್ರಕ ನಮ್ಕ ಆಗಲ್ಲ. ಅಯ್ಯೋ, ಅವಳು ಬೇರೆಯವಳಲ್ಲ, ನಮ್ಮ ಅಪ್ಪನಲ್ಲ, ಅವಳು ಎಂತಿನೇ. ಹೇ, ಬಾಮಿಸ್ಕೊಂಡಿರ, ಯಾರು ಹೇಳಿದ್ವ ನಿಮ್ಮ ಅಪ್ಪನ ಕೆಂತಿ ಅಂತ? ನೀನು ದೊಡ್ಡಂತೆ, ಆಯಮ್ಮನು ಚಿಕ್ಕಂತೆ. ಬೋಲು ಮಾತುಗಳು ಕಲ್ತು ಬಿಟ್ಟಿದ್ಯಾ? ನಗ್ ಬರ್ತಾ ಇರೋ ಪಾಪಕ್ಕ ಗೂಬಿಲ್ ಹಾಕ್ಬೇಕು ಅನ್ಸುತ್ತೆ. ಹೋಗಿ ನಿಮ್ಮ ದೊಡ್ಡಮ್ಮ ಎತ್ತಲ್ಲ, ಹೋಗಿ ನೋಡಗೆ. ಅಯ್ಯ ಅಂಬುದು ಏನು ಯಾವಾಳು ನಾಯಿ ಹಂಗೆ ಕೈ ಅಂತೈತಾಳ. ಓದತ್ತ ಸರಿ, ದೊಡ್ಡಮ್ಮ ಎತ್ತಳ ನೋಡ್ಕೊಂಬತ್ತೀನಿ. ಏನು ಇವತ್ತು ಇಷ್ಟೊತ್ತಾಗಿ ಪಾಪ್ಕೇನು ಬರೋ ಇಲ್ಲ? ಅದು ಎತ್ಕೊಳ್ತೋಗ್ಬಿಟ್ನಾ? ಬೇಕಾಗಿತ್ತು, ಅದು ಎತ್ಕೊಳ್ದವ್ರನ್ನ ಹೋಗು. ದೊರಮ್ಮ ಯಾಕೆ ಕಾಯ್ತಾಡೋದು ನೀನು? ಶೇಖರ್ನ ಎತ್ತೋದ್ನ ಅಂತ ನೋಡ್ತಾ ಇದ್ದೀನಿ. ಆವಾಗ ನೀನು ಅವಳು ಮಲ್ಕೊಂಡಿದ್ದೆ ತಾನೆ ಮಗ? ಅವನ್ನ ನೀನು ಮುಗ್ಬಿಟ್ಟು ಬಂದ್ಬಿಟ್ಟು ಇವಾಗ ಇಲ್ಲಿ ತೇಟನ್ ನೋಡ್ತಾ ಇದ್ದೀನಿ ಅಂತ ಏನು ಎತ್ತಾಡೋದು ನೀನು? ಎಲ್ಲ ಚುಲ್ ಮಾತಲ್ಲಿ ಹೇಳ್ಬೇಡ ನೀನು. ನೋಡ್ಕ ಕಲ್ಲಾಟಗಳಾಡಿದ್ರೆ ಬೀತ ವೇತಳು ನಿಂಕ. ಯಾವಳ ಇವಳ ಹೋಗಿ ಕಲ್ದಿರ ನಿಕ್ಕೊಂಡಿದ್ದೀನಿ ಆ ಕಡೆ ನೋಡ್ಕೊಂಡು. ಯಾವಾಗ ಒಲೆ ಕುತ್ಕೊಂಡಿರ್ತಾ ಇದ್ದೆ ತಾನೆ, ಇವಾಗ ಯಾಕೆ ಮಾತದ ಮುಂಚೆ ಬೀಟತ್ ಬೇಡದ್ ನೀನು? ಯಾರು ನೋಡಕ ಬರೋದು? ಏನಪ್ಪ ಮಾಡೋದು? ನರಿ ಮನೆಕ್ ನರಿ ನೋಡು, ಯಾರು ಇಲ್ಲ ನೋಡೋದ. ನಮ್ಮನ್ ತುಂಬ್ತುಳೇನೆ ಹೋಗಡ ಬಡಾಡ ನೋಡ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ನನ್ನ ಹತ್ರ. ಬಡ ಅದೋಳ ನಮ್ ಗುಂದರಮ್ಮನ. ಮಾವ ಯಾಕೆ ಸಾವಿತ್ರಿ? ಮಾವ, ಯಾಕೋ ಹೊಟ್ಟೆ ನೋವು ಜಾಸ್ತಿ, ಇರೋಕ್ಕಾಗ್ತಾ ಇಲ್ಲ ನಂಕ. ದಿಷ್ಟ ಏನಾಗದೇನೋ. ಆಗ ನಿಮ್ಮ ಅಮ್ಮನ ಅದ್ಯಾರ್ದು ರೂಮ್ ತಗೊಂಡವಳಂತೆ ನಿಂಕ, ಅದಕ್ಕೆ ಅದನ್ನ ಕ್ಲೀನ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೋದ್ಲು. ಹೊಟ್ಟೆ ನೋಯ್ತೈತೆ ಮಾವ, ನನ್ನ ಕೈಲಿರೋಕ್ಕಾಗ್ತಾ ಇಲ್ಲ ಮಾವ, ಸುಸ್ತಾತೈತೆ ಮಾವ. ನಮ್ಮ ಅಮ್ಮನ ಕೂಗ್ಬಿಟ್ಟು ಬಾ ಹೋಗಿ ನೀನು. ಅದೆಲ್ಲ ನಂಗೆ ಜಾಸ್ತಿ ಹೊಟ್ಟೆ ನೋಯ್ತೈತೆ.
ಜಾಸ್ತಿ ನೋಯ್ತದ ಸಾವಿತ್ರಿ? ಮವ ಜಾಸ್ತಿ ನೋಯ್ತೈತೆ. ಅಕ್ಕ ಸುನೀತಾ, ನಿಮ್ಮ ಅಕ್ಕನ್ಗ ಹೊಟ್ಟೆ ನೋಯ್ತದಂತೆ. ಹೊಟ್ಟೆ ನೋಯ್ತೈತಕ್ಕ? ಯಾಕೆ ಬಂದಿದ್ದು ನೀನು? ಬರಬೇಡ ಅಂತ ಹೇಳಿಲ್ಲ ನಾನು. ಹಾಂ, ಅವತ್ತು ಹೇಳಿದ್ ತಾನೇ ನನ್ನ ಮಕ್ಕ ನೋಡಕ್ಕೆ ಬರಬೇಡ ಅಂತ. ಏನಕ್ಕೆ ಬಂದಿದ್ದು ನೀನು? ಅಕ್ಕ ಇವಾಗ ನಾವು ಅಲ್ಲಿಲ್ಲಕ್ಕ, ಇಲ್ಲೇ ಇರೋದು. ಅಮ್ಮನು ರೂಮ್ ಕ್ಲೀನ್ ಮಾಡ್ತಾ ಇದ್ಲು. ಅದು ಯಾರ ಹತ್ರ 350 ರೂಪಾಯಿ ಬಾಡಿಗೆಗೆ ತಗೊಂಡವಳೆ. ಇಲ್ಲಿ ಮಳೆ ಬಂದರೆ ಸೋರ್ತದಂತೆ. ಇನ್ನು ಮಗುನ ಬಾಣಂತಿನ ಏನು ಮಾಡೋದು? ಅಲ್ಲಿ ಮಳೆ ಬರ್ತದೆ ಸೋರ್ತದೆ ಅಂದ್ಬಿಟ್ಟು ಅಲ್ಲಿ ರೂಮ್ ತಗೊಂಡು ಕ್ಲೀನ್ ಮಾಡ್ತಾವಳೆ ನಮ್ಮನೆ ಪಕ್ಕದಾಗೇನೆ. ಅದಕ್ಕೆ ನೀನು ಬಂದಿದ್ಯಾ ಅಂತ ತಿಳಿತು, ಅದಕ್ಕೆ ಬನ್ನಕ್ಕ. ಅಕ್ಕ ನನಗೆ ಕ್ಷಮಿಸ್ಬಿಡಕ್ಕ. ಈ ಟೈಮಾಗೂ ನೀನು ನನ್ನ ಮೇಲೆ ಹಾಗೆ ಸಾಧಿಸ್ಬೇಕಾ? ಹಾಂ, ಜಾಸ್ತಿ ನೋಯ್ತದಕ್ಕ ಹೊಟ್ಟೆ. ಮವ ನಮ್ಮ ಅಮ್ಮನ ಕೂಬಿಟ್ಟು ಹೋಗ್ ಮವ. ಹ್ಞೂ ಸರಿ ಇರು, ಕೂಲ್ ಬರ್ತೀನಿ. ಅತ್ತೆ ಬಿರಿನ್ ಬತ್ತೆ, ಸಾವಿತ್ರಿ ಹೊಟ್ಟೆ ನೋಯ್ತೈತೆ. ಅತ್ತೆ ಬಿರಿನ್ ಬತ್ತೆ, ಸಾವಿತ್ರಿ ಹೊಟ್ಟೆ ನೋಯ್ತೈತೆ. ಅತ್ತೆ ಬಿರಿನ್ ಬತ್ತೆ. ನೀನು ಮಾಡಿರೋ ಮೋಸಕ್ಕ ನಾವೆಲ್ಲ ಮರ್ಸ್ಬಿಟ್ಟು ನಿನ್ನ ಜೊತೆಗೆ ಹೊಂದ್ಕೊಂಬೇಕೇನೆ. ನೀನೆಂತ ಮೋಸ ಮಾಡಿಬಿಟ್ಟೆ ರುದ್ರನ್ಕ. ಹಾಂ, ಪಾಪ ಅವನು ನನ್ನ ಮಗನಿದ್ದಂಗೆ. ಅವ್ನ ಮನ್ಸಿಗೆ ನೋವಾದ್ರೆ ನನ್ನ ಮನ್ಸಿಗೆ ನೋವಾದಂಗೆ ತಾನೆ. ಅಕ್ಕ ನೀನು ಮಾವನ ಮದುವೆಯಾಗಿ ಸುಖವಾಗಿರೋದು ಏನೈತಕ್ಕ? ನಾನಿರೋ ಸುಖದಲ್ಲಿ ನಿನ್ನ ಕಾಲು ಭಾಗ ಇಲ್ಲ. ನಿನ್ಗೆ ಆಸ್ತಿ ಐಶ್ವರ್ಯ ಇರ್ಬೋದು, ನನಗಿಲ್ಲ. ನನ್ನ ಗಂಡ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಾನೆ ತಿಳಿದ? ಹಾಂ, ನನ್ನ ಗಂಡ ನನ್ನನ್ನು ಬೀದಿಗೆ ಬಿಟ್ಬಿಟ್ಟವನಾ? ಹಾಂ, ಬೀದಿಗೆ ಬಿಟ್ಬಿಟ್ಟವನೇ? ನನ್ನ ಗಂಡ ಚೆನ್ನಾಗೇ ನೋಡ್ಕೊತಾನೆ. ನಾನು ಬೀದಿಗೆ ಬಿಟ್ಟವನ ಅಂತ ಹೇಳಿಲ್ಲಕ್ಕ. ಗೌರತ್ತಾಗಲಿ ಅಂಬುಜತ್ತಾಗಲಿ ಸರೋಗಿಲ್ಲ. ನಿಂಕ ನನ್ನ ಮೇಲೆ ಪಾಪ ಇದ್ರೆ ಒಂದೇಟ್ ಹಾಕ್ಬಿಟ್ಟು ಅದು ತೀರ್ಸ್ಕೊಂಬಿಡಕ್ಕ. ಈ ಟೈಮಾಗ ಎಲ್ಲನೂ ನೀನು ಇಷ್ಟೊಂದು ಮಾತಾಡಬೇಡ, ಸುಮ್ಮನೆ ಇರಕ್ಕ. ಹೊಟ್ಟೆ ಬೇರೆ ನೋಯ್ತೈತೆ ಅಂತೀಯಾ? ಹೊಟ್ಟೆ ನೋವು ಕತೆ ಯಾಕೆ ಹೇಳ್ತೀಯ ಸುನೀತಾ? ಏನೋ ಒಳ್ಳೆ ಹೊಟ್ಟೆ ನೋಯ್ತೆ ಸುನೀತಾ, ಇರೋಕ್ಕೆ ಮತ್ತೆ ಇಲ್ಲ ಸುನೀತಾ ನನ್ನ ಕೈಲಿ. ಅಮ್ಮನ ಬೇರೆ ಬರೇ ಇಲ್ಲ ನೋಡಿ ಸುನೀತಾ. ನಂಗೆ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ. ನಿಮಿಷಕ್ಕೂ ಜಾಸ್ತಿ ಆಗ್ತೈತೆ ಹೊಟ್ಟೆ ನೋವು. ಅಮ್ಮ ಹೊಟ್ಟೆ ನೋವು ಇರೋಕ್ಕಾಗ್ತಾ ಇಲ್ಲ ಸುನೀತಾ. ನನ್ನ ಪ್ರಾಣ ಹೋಗಂಗೆ ಆಗ್ತೈತೆ ಸುನೀತಾ, ಏನಾದರೂ ಮಾಡೆ. ಅಕ್ಕ ಅಮ್ಮನ ಬತ್ತಳಿರು, ಅವರು ಅಷ್ಟೊತ್ತು ತಡ್ಕೊ. ಏನೋ ಎರ್ಗೇಕಾಗಕ್ಕೆ ಏನೋ ಟೈಮೇನೋ, ಅದಕ್ಕೇನೋ ಹೊಟ್ಟೆ ನೋಯ್ತೈತೋ ಏನೋ, ನನಗೇನೋ ತಿಳಿತಾ ಇಲ್ಲಪ್ಪ. ಅಮ್ಮನ ಬತ್ತಳಿರಕ್ಕ. ಹೊಟ್ಟೆ ನೋಯ್ತೈತೆ ಸುನೀತಾ, ಇರೋಕ್ಕಾಗ್ತಾ ಇಲ್ಲ ಸುನೀತಾ ನನ್ನ ಕೈಲಿ. ಅಮ್ಮ ಯಾಕಮ್ಮ, ಯಾಕೆ ಏನಾಯ್ತು? ಅಮ್ಮ ಹೊಟ್ಟೆ ನೋಯ್ತೈತಮ್ಮ, ಯಾಕೋ ಜಾಸ್ತಿ ಹೊಟ್ಟೆ ನೋಯ್ತೈತಮ್ಮ, ಇರೋಕ್ಕಾಗ್ತಾ ಇಲ್ಲಮ್ಮ, ಏನಾದರೂ ಮಾಡಮ್ಮ. ಸುನಿ ಹೋಗಿ ಬಿಸಿನೀರಿಗೆ ಹೋಗೋ, ಬಿಸಿನೀರಿಗೆ ಹೋ. ಹ್ಞೂ ಸರಮ್ಮ. ಅಮ್ಮ ಹೊಟ್ಟೆಗೆ ಏನು ಸೆಳಕಾಗ್ದಂಗೆ ನೋಯ್ತೈತಮ್ಮ, ಬಿಟ್ಟು ಬಿಟ್ಟು ನೋವು ಬರ್ತೈತಮ್ಮ, ಇರೋಕ್ಕಾಗ್ತಾ ಇಲ್ಲಮ್ಮ ನನ್ನ ಕೈಲಿ. ಬಿಟ್ಟು ಬಿಟ್ಟು ನೋವು ಬರ್ತೈತಾ? ಹ್ಞೂನಮ್ಮ, ಬಿಟ್ಟು ಬಿಟ್ಟು ನೋವು ಬರ್ತೈತೆ, ಏನೋ ಒಂಥರ ಸೆಳಕಾಗ್ದಂಗೆ. ಅದೆಲ್ಲ ಮಾಮೂಲಿ ಅಮ್ಮ, ದಿಗ್ಲಿ ಬೇಡ ಸುಮ್ಮನೆ. ಅದು ಹೆರಿಗೆ ಆಗುತ್ತೆ. ನಡಿ ಒಳಕೋಗಲ್ಲ, ನಡಿ ಮಲ್ಕೊಂಬಿಡಿ. ನಡಿಯಮ್ಮ, ಆ ಬಿಸಿನೀರು ನಡು ಮೇಲೆ ಹಾಕಿದ್ರೆ ಅಷ್ಟು ನೋವು ಕಮ್ಮಿ ಆಗ್ತದೆ. ನಡಿ ಅಮ್ಮ. ನನ್ನ ಯಜಮಾನಿಲ್ಲಮ್ಮ, ಯಾಕೋ ನೋಡ್ಬೇಕು ಅನ್ಸೈತೆ. ಸಾವಿತ್ರಿ, ನಾನು ಇಲ್ಲೇ ಇದ್ದೀನಿ. ನೀನು ದಿಗ್ಲು ಬೀಳ್ಬೇಡ, ಕಲ್ದಿರಿರು, ಏನೂ ಆಗಲ್ಲ. ಮವ ಹೊಟ್ಟೆ ಜಾಸ್ತಿ ನೋಯ್ತೈತೆ ಮವ. ಆಸ್ಪತ್ರೆಗೆ ಹೋಗೋಣ? ಆಸ್ಪತ್ರೆಗೆ ಏನು ಬೇಡ, ಕಲ್ತಿರಿಗಪ್ಪ, ಏನು ಬೇಡ ಆಸ್ಪತ್ರೆಗೆ. ಅಮ್ಮ ಬಿಸಿನೀರು ಕಾದವ, ಕರ್ಕೊಂಬ ಅಕ್ಕನ್ನ. ನಡಿಯಮ್ಮ ನಿಧಾನವಾಗಿ ನಡಿ, ಏನಾಗಲ್ಲ. ನಡಿಯಮ್ಮ ನಡಿಯಮ್ಮ, ಇದಕ್ಕೆಲ್ಲ ದಿಗ್ಲು ಬಿದ್ದರೆ ಆಗ್ತದ? ಎಣ್ಣನ ಮೇಲೆ ನೋವು ಅನ್ಭವಿಸ್ಬೇಕಾಗಿರುತ್ತೆ. ನಡಿ ದಿಗ್ಲು ಬೀಳ್ಕೊಡು ನಡಿಯಮ್ಮ. ಮವ ಮವ ಏನೂ ಆಗಲ್ಲ, ಹೋಗಿ ಸರಸ್ವತಿ, ಏನೂ ಆಗಲ್ಲ, ಹೋಗು, ದಿಗ್ಲು ಬೀಳ್ಬೇಡ, ಹೋಗು. ಮೇಡಮ್ಮ ಮಂದೇವ್ರು ನೆನ್ಸ್ಕೊಂಡು ಏನೂ ಆಗಲ್ಲ, ನಡಿ, ನಾನು ಇದ್ದೀನಲ್ಲ, ನಡಿ. ಮುಂದುವರಿಯೋದು.